ಹರಿ ಓಂ. ಇಂದು ಫಾಲ್ಗುಣ ಮಾಸದ ಶುಕ್ಲಪಕ್ಷ ಹುಣ್ಣಿಮೆ ತಿಥಿ, ಹೋಲಿಕಾ ದಹನದ ತಿಥಿ ಅಂತಲೂ ಕರೆಯುತ್ತಾರೆ. ಪುರಾಣ ಕಥೆಗಳ ಪ್ರಕಾರ ಹಿರಣ್ಯಕಶಿಪುವಿನ ಸೋದರಿ ಈ ಹೋಲಿಕಾಳಿಗೆ ವಿಶೇಷವಾದಂತಹ ಆಶೀರ್ವಾದ ಇತ್ತು. ಅಗ್ನಿದೇವನು ಈಕೆಯನ್ನು ಸುಡುತ್ತಿರಲಿಲ್ಲ. ಹಿರಣ್ಯಕಶ್ಯಪುವಿನ ಮಗನಾದ ಪ್ರಹ್ಲಾದನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಆತನ ವಿಷ್ಣು ಭಕ್ತಿಯನ್ನು ಕಂಡು ಈ ಹಿರಣ್ಯಕಶ್ಯಪು ಪ್ರಹ್ಲಾದನನ್ನು ಹೇಗಾದರೂ ಮಾಡಿ ಮುಗಿಸಿಬಿಡಬೇಕು ಅಂತಲೇ ಹಲವಾರು ಉಪಾಯಗಳನ್ನು ಮಾಡಿ ಸೋತು ಹೋಗಿರುತ್ತಾನೆ. ಕಟ್ಟ ಕಡೆಗೆ ಈತನನ್ನು ಅಗ್ನಿಯಲ್ಲೇ ಸುಟ್ಟು ಬಿಡಬೇಕು ಎಂದು ಹೋಲಿಕಾದೇವಿಯನ್ನು ಕರೆಸಿ ಆ ಹೋಲಿಕಾದೇವಿಯೊಂದಿಗೆ ಈತನನ್ನು ಕೊಳ್ಳಿರಿಸಿ ಅಗ್ನಿಯನ್ನು ಕೊಟ್ಟು ಬಿಡುತ್ತಾನೆ. ಆದರೆ ಹೋಲಿಕಾದೇವಿಗೆ ಇದ್ದಂತಹ ವರವು ಈ ವರವನ್ನು ಕೆಟ್ಟ ಕಾರ್ಯಕ್ಕಾಗಿ ಉಪಯೋಗ ಮಾಡಲ್ಪಟ್ಟಿತು ಎನ್ನುವುದರಿಂದಾಗಿ ಅಗ್ನಿಯು ಹೋಲಿಕೆಯನ್ನೇ ಸುಟ್ಟು ಬಿಟ್ಟಿತ್ತು. ಪ್ರಹ್ಲಾದನು ವಿಷ್ಣು ಭಕ್ತಿಯಿಂದಾಗಿ ಬದುಕಿದ್ದ. ತಮ್ಮಲ್ಲಿರುವಂತಹ ದುಷ್ಟ ಶಕ್ತಿಯನ್ನು ಹೋಗಲಾಡಿಸುವಂತಹ ಉದ್ದೇಶದಿಂದ ಇಂದಿಗೂ ಕೂಡ ಈ ಫಾಲ್ಗುಣ ಮಾಸದ ಶುಕ್ಲ ಹುಣ್ಣಿಮೆಯ ತಿಥಿಯಂದು ಹೋಲಿಕಾದೇವಿಯನ್ನು ಅಗ್ನಿಯಲ್ಲಿ ಸಮರ್ಪಿಸಿ ನಮ್ಮಲ್ಲಿರುವಂತಹ ದುಷ್ಟ ಶಕ್ತಿಗಳನ್ನು ಸುಡುವಂತಹ ಒಂದು ಸಂಕೇತವನ್ನು ಇಂದಿಗೂ ಕೂಡ ಆಚರಿಸುತ್ತಾರೆ. ಈ ಹೋಲಿಕೆಯನ್ನು ದಹಿಸಿದ್ದರಿಂದಾಗಿ ನಮ್ಮಲ್ಲಿರುವ ದುಷ್ಟ ಶಕ್ತಿಗಳು, ಋಣಾತ್ಮಕ ಶಕ್ತಿಗಳು, ಕೆಟ್ಟ ವಿಚಾರಗಳು ಎಲ್ಲವೂ ಭಸ್ಮೀಭೂತವಾಗಲಿ ಎನ್ನುವಂತಹ ಒಂದು ಉದ್ದೇಶ ಈಗಲೂ ಕೂಡ ಭಾರತದ ಹಲವಾರು ಕಡೆಯಲ್ಲಿ, ಉತ್ತರ ಭಾರತದಲ್ಲಿ ಹಾಗೂ ಮುಂಬೈಯಂತಹ ಮಹಾನಗರದಲ್ಲಿ ಈ ಹೋಲಿಕೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹಾಗೂ ಮರುದಿನ ಇದರ ಭಸ್ಮವನ್ನು ತಮಗೆ ಲೇಪಿಸಿಕೊಂಡು ಹೋಲಿಕೆಯ ಪ್ರಸಾದವನ್ನು ಕೂಡ ಸ್ವೀಕರಿಸುತ್ತಾರೆ. ಜಗತ್ತಿಗೆ ಬಂದಂತಹ ಯಾವುದೇ ಕೆಟ್ಟ ಶಕ್ತಿಗಳ ಆಕ್ರಮಣ ಇರಬಹುದು ಅಥವಾ ಯುದ್ಧದ ವಾತಾವರಣ ಇರಬಹುದು, ಎಲ್ಲವೂ ಅತಿ ಶೀಘ್ರವಾಗಿ ನಿರ್ನಾಮವಾಗಲಿ, ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಎನ್ನುವ ಉದ್ದೇಶದಿಂದ ಇಂದು ಕೂಡ ಹೋಲಿಕೆಯನ್ನು ದಹಿಸಿ ಹೋಲಿಕಾದೇವಿಯಲ್ಲಿ ಪ್ರಾರ್ಥನೆಯನ್ನೂ ಕೂಡ ಸಲ್ಲಿಸಲಾಯಿತು.